ಮಹಾರಾಷ್ಟ್ರದ 5 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಧೀಮಂತ ನಾಯಕ ಅಜಿತ್ ಪವಾರ್ ಅವರು ಇಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಹೌದು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರು ಇಂದು ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬಾರಾಮತಿಯಲ್ಲಿ ಚುನಾವಣಾ ಸಭೆಗಳಿಗೆ ಹೋಗುತ್ತಿದ್ದಾಗ ದುರಂತ ಸಂಭವಿಸಿದ್ದು. ದುರಂತದಲ್ಲಿ ಅಜಿತ್ ಪವಾರ್ ಅವರು ಸೇರಿದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೈಲಟ್ ಒಳಗೊಂಡಂತೆ 5 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಹೌದು ಸ್ನೇಹಿತರೆ, ಅಜಿತ್ ಪವಾರ್ ಅವರು 1959ರ ಜುಲೈ 22ರಂದು ಅಹಮದ್ ನಗರದಲ್ಲಿ ಜನಿಸಿದ್ರು. ಇವರು ರಾಜಕೀಯವನ್ನ ತಮ್ಮ ರಕ್ತಗತವಾಗಿ ರೂಢಿಸಿಕೊಂಡಿದ್ರು. ಬಾರಾಮತಿ ಕ್ಷೇತ್ರವೆಂದ್ರೇನೆ ಅಜಿತ್ ಪವಾರ್ ಎಂದ್ರೇನೆ ಬಾರಾಮತಿ ಎನ್ನುವ ಮಟ್ಟಕ್ಕೆ ಆ ಕ್ಷೇತ್ರವನ್ನು ಇವರು ಪ್ರತಿನಿಧಿಸಿದ್ರು. ಹಣಕಾಸು ಇಲಾಖೆ, ನೀರಾವರಿ ಇಲಾಖೆ ಮತ್ತು ಯೋಜನಾ ಇಲಾಖೆಗಳಲ್ಲಿ ಅವರ ಹಿಡಿತವು ಕೂಡ ಅಪಾರವಾಗಿತ್ತು. ಇನ್ನು ಬಜೆಟ್ ಅಂಕಿಅಂಶಗಳನ್ನು ಬೆರಳ ತುದಿಯಲ್ಲಿ ಇಟ್ಟುಕೊಳ್ಳುತ್ತಿದ್ದಂತೆ ಇವರು ಅಧಿಕಾರಿಗಳ ವಲಯದಲ್ಲೇ ದಕ್ಷ ಆಡಳಿತಗಾರ ಎಂಬ ಹೆಸರು ಕೂಡ ಮಾಡಿದ್ರು. ಇನ್ನು ಮಹಾರಾಷ್ಟ್ರದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ದಾಖಲೆಯೂ ಕೂಡ ಇವರ ಹೆಸರಲ್ಲಿದೆ. ಹೌದು ಸ್ನೇಹಿತರೆ, ಅಜಿತ್ ಪವಾರ್ ಅವರ ರಾಜಕೀಯ ಹಲವಾರು ತಿರುವುಗಳನ್ನು ಪಡೆದುಕೊಂಡಿದೆ. ಈ ಒಂದು ಹಿಂದೆ 2019ರಲ್ಲಿ ಬೆಳ್ಳಂಬೆಳಗ್ಗೆ ದೇವೇಂದ್ರ ಫಡ್ನೀಸ್ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಲಿ ಅಥವಾ ಇತ್ತೀಚೆಗೆ 2023ರಲ್ಲಿ ಶರದ್ ಪವಾರ್ ಅವರಿಗೆ ಎದುರಾಗಿ ನಿಂತು NDA ಸರ್ಕಾರ ಸೇರಿದ್ದಾಗಲಿ, ಹೀಗೆ ಪ್ರತಿಯೊಂದು ನಡೆಯೂ ಕೂಡ ರಾಜ್ಯದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರದ ಅತಿ ದೊಡ್ಡ ಕಿಂಗ್ ಮೇಕರ್ ಆಗಿ ಕೂಡ ಇವರು ಹೊರಹೊಮ್ಮಿದ್ರು. ಅಂದರೆ ಸ್ನೇಹಿತರೆ, ಇವರು ಯಾವ ಪಕ್ಷದಲ್ಲಿ ನಿಲ್ಲುತ್ತಾರೋ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆನ್ನುವಂತೆ ಇವರು ಹೆಸರನ್ನ ಮಾಡಿದ್ದಾರೆ. ನೀರಾವರಿ ಹಗರಣ ಸೇರಿದಂತೆ ಇವರ ಮೇಲೆ ಹಲವಾರು ವಿವಾದಗಳಿದ್ರೂ ಕೂಡ ತಳಮಟ್ಟದ ಕಾರ್ಯಕರ್ತರ ಜೊತೆಗಿನ ಸಂಪರ್ಕ ಮಾತ್ರ ಎಂದೂ ಕೂಡ ಬಿಟ್ಟಿರಲಿಲ್ಲ. ಇವರ ವೇಗದ ಕಾರ್ಯಶೈಲಿ ಮತ್ತು ನೇರ ಮಾತುಗಾರಿಕೆಗೆ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ರು. ಸ್ನೇಹಿತರೆ, ಸಾಯುವ ಕ್ಷಣದವರೆಗೂ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸಕ್ರಿಯರಾಗಿದ್ದರು ಎಂದು ಹೇಳಲಾಗಿದೆ. ಇನ್ನು ಈ ಒಂದು ವಿಮಾನ ದುರಂತ ಮೊದಲು ರನ್ವೇ ಕಡೆಗೆ ಹೋಗುತ್ತಿತ್ತು. ಇನ್ನೇನು ರನ್ವೇ ಸಮೀಪಿಸುವ ಮೊದಲೇ 100 ಅಡಿ ದೂರದಲ್ಲಿ ಜೋರಾಗಿ ನೆಲಕ್ಕಪ್ಪಳಿಸಿತು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸದ್ಯ ವಿಡಿಯೋ ಮತ್ತು ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ. ವಿಮಾನ ಕೆಳಗಿಳಿಯುತ್ತಿದ್ದಾಗಲೇ ಪತನಗೊಂಡಿದೆ ಎಂದು ಹೇಳಲಾಗಿದೆ. ಇನ್ನು ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ ಭರದಲ್ಲಿ ಸ್ಫೋಟಗೊಂಡು ಭಾರೀ ಬೆಂಕಿಯೊಂದಿಗೆ ವಿಮಾನ ಸಿಡಿದಿದ್ದು, ನಂತರ ಮತ್ತೆ 4ರಿಂದ 5 ಸ್ಫೋಟಗಳು ಕೂಡ ಸಂಭವಿಸಿದವು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಮಾನ ಅಪಘಾತಕ್ಕೀಡಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ನೋಡಿದ ಸ್ಥಳೀಯರು ನೆರವಿಗೆ ಧಾವಿಸಿದ್ದು, ಆದರೆ ಭಾರೀ ಬೆಂಕಿಯಿಂದಾಗಿ ಅವರಿಗೂ ಕೂಡ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಸ್ನೇಹಿತರೆ,